ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ಮತ್ತು ಸಹಕಾರ ನೀಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ವಿಡಿಯೋದಲ್ಲಿ ನಾನು ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಪ್ರಯುಕ್ತ ದೇವಿಗೆ ಬಳೆಗಳನ್ನು ಬಳಸಿ ಅಷ್ಟದಳ ಪದ್ಮ ಪದಕ ಹಾರವನ್ನು ಯಾವ ರೀತಿ ಮಾಡಬಹುದು ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ. ಮೊದಲಿಗೆ ಈ ಹಾರವನ್ನು ಮಾಡಲು ಹಸಿರು ಮತ್ತು ಕೆಂಪು ಗಾಜಿನ ಬಳೆಗಳು, ಪ್ಲಾಸ್ಟರ್ ಮತ್ತು ಕತ್ತರಿ ಬೇಕಾಗುತ್ತದೆ. ಈಗ ಅಷ್ಟದಳ ಪದ್ಮ ಪದಕವನ್ನು ತಯಾರಿಸಿಕೊಳ್ಳೋಣ. 8 ಹಸಿರು ಬಳೆಗಳನ್ನು ನಾನಿಲ್ಲಿ ತೆಗೆದುಕೊಂಡು ತಲಾ 2 ಬಳೆಗಳನ್ನು ಪ್ಲಾಸ್ಟರ್ ಸಹಾಯದಿಂದ ಅಂಟಿಸಿಕೊಳ್ಳುತ್ತಿದ್ದೇನೆ. ತಲಾ 2 ಗಾಜಿನ ಬಳೆಗಳಂತೆ ಒಟ್ಟು 8 ಹಸಿರು ಗಾಜಿನ ಬಳೆಗಳನ್ನು ಇದೇ ರೀತಿಯಾಗಿ ಪರಸ್ಪರ ಒಂದಕ್ಕೊಂದಂತೆ ಅಂಟಿಸಿಕೊಳ್ಳಬೇಕು. ನೀವು ಇಲ್ಲಿ ಬೇಕಾದಲ್ಲಿ ಪ್ಲಾಸ್ಟರ್ ಬದಲಿಗೆ ದಾರದ ಸಹಾಯದಿಂದ ಬೇಕಾದರೂ 2 ಬಳೆಗಳನ್ನು ಕಟ್ಟಿಕೊಳ್ಳಬಹುದಾಗಿದೆ. ತಲಾ 2 ಕಟ್ಟಿಕೊಂಡ ಬಳೆಗಳನ್ನು ಈಗ ಪರಸ್ಪರ 4 ಬಳೆಗಳಂತೆ ಚೌಕಾಕಾರ ಬರುವಂತೆ ಅಂಟಿಸಿಕೊಳ್ಳಬೇಕು. 4 ಬಳೆಗಳಿಂದ 1 ಚೌಕದಂತೆ 8 ಬಳೆಗಳಿಂದ 2 ಚೌಕಾಕಾರವು ತಯಾರಾಗುತ್ತದೆ. ಒಂದು ಚೌಕವನ್ನು ಡೈಮಂಡ್ ಆಕಾರದಂತೆ ಇಟ್ಟು ಅದರ ಮೇಲೆ ಮತ್ತೊಂದು ಚೌಕವನ್ನು ಇಟ್ಟುಕೊಳ್ಳಬೇಕು. ನಂತರ ಅದನ್ನು ಪರಸ್ಪರ ಜಾರದಂತೆ ಅಂಟಿಸಿಕೊಳ್ಳಬೇಕು, ಇಲ್ಲವಾದಲ್ಲಿ ಕಟ್ಟಿಕೊಳ್ಳಬೇಕು. ಮೇಲೆ ಮತ್ತು ಕೆಳಗೆ ಪರಸ್ಪರ ಅಂಟಿಸಿಕೊಂಡ ಬಳಿಕ ಇದರ ಮಧ್ಯಭಾಗದಲ್ಲಿ ಕೆಂಪು ಬಳೆಯನ್ನಿಟ್ಟು ಅಂಟಿಸಿಕೊಳ್ಳಬೇಕು. ಈಗ ಅಷ್ಟದಳ ಪದ್ಮದಂತೆ ಕಾಣುವ ಗಾಜಿನ ಬಳೆಗಳ ಪದಕ ತಯಾರಾಗುತ್ತದೆ. ಬಳಿಕ ಇದರ ಮೇಲ್ಭಾಗದಲ್ಲಿ 2 ಕಡೆಗಳಲ್ಲೂ ಹಾರವನ್ನು ತಯಾರು ಮಾಡೋಣ. ನಾನಿಲ್ಲಿ ಈಗ 4 ಕೆಂಪು ಬಳೆಗಳನ್ನು 4 ಹಸಿರು ಬಳೆಗಳನ್ನು ತೆಗೆದುಕೊಂಡಿದ್ದೇನೆ. 1 ಕೆಂಪು ಮತ್ತು 1 ಹಸಿರು ಬಳೆಗಳನ್ನು ಒಂದಕ್ಕೊಂದಂತೆ ಅಂಟಿಸಿಕೊಳ್ಳಬೇಕು. ಅಂದರೆ ಒಂದು ಸೈಡ್ನಲ್ಲಿ ಹಸಿರು ಕೆಂಪು ಬಳೆಗಳನ್ನು ಆಲ್ಟರ್ನೇಟಿವ್ ಆಗಿ 4 ಬಳೆಗಳು ಬರುವ ರೀತಿ ಮತ್ತೊಂದು ಸೈಡ್ನಲ್ಲೂ ಸಹ 4 ಬಳೆಗಳನ್ನು ಅಂಟಿಸಿಕೊಳ್ಳಬೇಕು. ನಂತರ 2 ಕಡೆಗಳಲ್ಲೂ ಕೆಂಪು ಬಳೆಗಳು ಪದಕದ ಅಕ್ಕಪಕ್ಕ ಬರುವ ರೀತಿ ಪರಸ್ಪರ ಅಂಟಿಸಿಕೊಳ್ಳಬೇಕು. ಬಳಿಕ ಗ್ಲೂ ಸಹಾಯದಿಂದ ಹಾಫ್ ಪರ್ಲ್ಗಳನ್ನು ಅಲಂಕಾರಿಕವಾಗಿ ನಾನಿಲ್ಲಿ ಅಂಟಿಸಿಕೊಳ್ಳುತ್ತಿದ್ದೇನೆ. ನಿಮಗೆ ಬೇಕಾದಲ್ಲಿ ಸ್ಟೋನ್ಸ್ಗಳನ್ನು ಅಥವಾ ಪೆಂಡೆಂಟ್ಗಳನ್ನು ಸಹ ಬಳಸಬಹುದಾಗಿದೆ. ಎಲ್ಲವನ್ನೂ ಅಂಟಿಸಿದ ಬಳಿಕ ನಮ್ಮ ದೇವಿಗೆ ಅಲಂಕರಿಸಲು ತಯಾರಾದ ಅಷ್ಟದಳ ಪದ್ಮ ಪದಕ ಹಾರವು ಈ ರೀತಿಯಾಗಿ ಕಾಣುತ್ತದೆ. ಭಾರತೀಯ ಸಂಪ್ರದಾಯದಲ್ಲಿ ಗಾಜಿನ ಬಳೆಗಳನ್ನು ಮಂಗಳ ದ್ರವ್ಯವೆಂದು ಪರಿಗಣಿಸಲಾಗಿದ್ದು, ಪ್ರತಿ ಹಬ್ಬ ಹರಿದಿನ ಮತ್ತು ಶುಭ ಸಮಾರಂಭವು ಕಳೆಗಟ್ಟುವುದು ಈ ಬಳೆಗಳಿಂದಲೇ. ಆದ್ದರಿಂದ ನಾನಿಲ್ಲಿ ಬಳೆಗಳನ್ನು ನಾಜೂಕಾಗಿ ಒಡೆಯದ ರೀತಿ ಅಲಂಕಾರಿಕವಾಗಿ ಹಾರವನ್ನು ತಯಾರಿಸಿದ್ದೇನೆ. ನೀವು ಕೂಡ ಇದನ್ನು ಅಂಟಿಸುವಾಗ ಜಾಗರೂಕವಾಗಿರಿ ಎಂದು ಹೇಳುತ್ತಾ, ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಲಾಸಕ್ತರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.